ಹಾಯ್ ಹಲೋ ಗುಡ್ ಈವ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಚೆನ್ನಾಗಿದ್ದೀನಿ, ಬಟ್ ಸ್ವಲ್ಪ ಡಲ್ ಕೂಡ ಆಗಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಬ್ಯಾಕ್ ಟು ಹೋಮ್. ಎಲ್ಲರೂ ಕೂಡ ಇಷ್ಟು ದಿನ ಅಮ್ಮನ ಮನೇಲಿ ಎಂಜಾಯ್ ಮಾಡಿದ್ವಿ. ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಈಗ ನನ್ನ ಕಳ್ಸೋದಕ್ಕೆ ಆ್ಯಕ್ಚುಲಿ ಅಕ್ಕ ಮಂಜು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಮಂಜು ಕೂಡ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತ ಹೇಳಿ ಹೋಗಿ ಬರ್ತಾಯಿದ್ಲು, ಅಲ್ಲಿವರೆಗೂ ಇರ್ರಿ ಅಂತ ಹೇಳಿ. ಸ್ವಲ್ಪ ಇವತ್ತು ಎಲ್ಲರೂ ಟೀಸ್ ಮಾಡ್ತಾಯಿದ್ರು, ಋತ್ವಿಕ್ನ ಇನ್ಮೇಲೆ ಹೊರಟೋಗ್ಬಿಡ್ತಾನೆ ಮತ್ತೆ ಸಿಗಲ್ಲ ಅಂತ ಹೇಳಿ. ಮಂಜು ಅಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ಲು ಅವನ್ನ. ಭಾವ ಕೂಡ ಆ್ಯಕ್ಚುಲಿ ನಮ್ಮನ್ನು ಕಳ್ಸೋಕ್ಕೆ ಬಂದರು. ಇನ್ನು ಮನೇಲೆಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇನ್ನು ಕೆಳಗಡೆ ಸ್ವಲ್ಪ ಲಗೇಜ್ ಎಲ್ಲ ಇತ್ತು, ಅದೆಲ್ಲ ತೊಗೊಂಡು ಬಂದ್ವಿ. ಇನ್ನು ಭಾವಂಗೆ ಕೂಡ ಒಂದು ಫೋನ್ ಬಂತು ಅಂಥೇಳಿ ಫೋನಲ್ಲಿ ಮಾತಾಡ್ತಾಯಿದ್ರು ಭಾವ. ಮಾತಾಡೆಲ್ಲ ಆದಮೇಲೆ ಇನ್ನು ಋತ್ವಿಕ್ನ ಎಲ್ಲರೂ ನಾನೊಂದು ಸ್ವಲ್ಪ ಹೊತ್ತು ಅಂಥೇಳಿ ಎತ್ಕೊಂಡು ಎಲ್ಲರೂ ಮುದ್ದು ಮಾಡ್ತಾಯಿದ್ರು. ಏನೇ ಹೇಳಿ ಸಣ್ಣ ಮಕ್ಕಳಿರೋ ಮನೇಲಿ ನೆಮ್ಮದಿ ಜಾಸ್ತಿ. ಹೊರಗಡೆಯಿಂದ ಬಂದು ಏನೇ ಕಷ್ಟಪಟ್ಟು ಬಂದರೂ ಕೂಡ ಮರ್ತೋಗ್ಬಿಡ್ತೀವಿ. ಇನ್ನು ತೇಜು ಆ್ಯಕ್ಚುಲಿ ಜರ್ಕಿನ್ ಹಾಕ್ಕೊಂಡಿದ್ದ. ಆ ಜರ್ಕಿನ್ನ ನೋಡಿ ಅವ್ನು ಯಾರೋ ಅಂದ್ಕೊಂಡು ಇದು ಮಾಡ್ತಿದ್ದ. ಹಾಗಾಗಿ ತೇಜು ಜರ್ಕಿನ್ ಬಿಚ್ಚಿ ಅವ್ರ ಅಮ್ಮಂಗೆ ಕೊಟ್ಟ. ನಾವು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡ್ತಾಯಿದ್ವಿ. ಅಷ್ಟರಲ್ಲಿ ಮಂಜು ಕೂಡ ಬಂದಳು. ಮಂಜು ಬಂದಿದ್ದು ಒಂದು 2 ನಿಮಿಷಕ್ಕೆ ದೊಡ್ಡಕ್ಕನೂ ಕೂಡ ಬಂದಳು. ನಾನು ಕಾರಲ್ಲಿ ಕೂತಿದ್ದಕ್ಕೆ ಋತ್ವಿಕ್ ಅಳ್ತಾ ಇದ್ದಾನೆ. ಹೊರಟೋಗ್ತಾ ಇದ್ದಾರೆ ಅಂಥೇಳಿ ಅವನ್ನ ಕರ್ಕೊಂಡ್ವಿ. ನಾವು ನೋಡ್ತಿರ್ಬೋದು ಹೆಂಗೆ ಓಡಿ ಬರ್ತಾ ಇದ್ದಾನೆ ಅಂಥೇಳಿ. ಒಂದು ಸ್ವಲ್ಪ ಹೊತ್ತು ರೇಗಿಸಿ ಮಂಜುಗಂತೂ ಹೊಡೆಯೋಕ್ಕೆ ಹೋಗ್ತಿದ್ದ ಅವನು ಮತ್ತೆ ಎಲ್ಲಿ ಎತ್ಕೊಬಿಡ್ತಾನೆ ಅಂಥೇಳಿ. ಫೈನಲಿ ಎಲ್ಲರಿಗೂ ಬಾಯ್ ಬಾಯ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಮನೆಗೆ ಹೋಗಿ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಥ್ಯಾಂಕ್ ಯು. ಹಾಯ್ ಗಾಯ್ಸ್. ಇವತ್ತು ಆ್ಯಕ್ಚುಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈಗಾಗಲೇ ಪಾಸ್ಟ್ ವೀಡಿಯೋಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಹೌದು ಗಾಯ್ಸ್, ಆ್ಯಕ್ಚುಲಿ ಇವತ್ತಂತೂ ತುಂಬ ಅಂದರೆ ತುಂಬ ಬೋರ್ ಆಗ್ತಾಯಿದೆ. ಯಾಕಪ್ಪ ಅಂತ ಹೇಳಿದ್ರೆ ನೋಡಿಬಿಟ್ಟಿರ್ತೀರಲ್ಲ. ಇವತ್ತು ಆ್ಯಕ್ಚುಲಿ ಬೆಂಗಳೂರಿಂದ ಮನೆಗೆ ಬಂದಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ರೂಟೀನ್ಸ್ ಅಂತೂ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ ಗೊತ್ತಾಗಿದೆ ಈಗಾಗಲೇ. ಎಸ್ ಗೈಸ್, ಆ್ಯಕ್ಚುಲಿ ನನ್ನ ರೂಟೀನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ ಕಾಮನ್ ಆಗಿ ಮಾರ್ನಿಂಗ್ ಇನ್ನೇನು ಬೇಗ ಎದ್ದೇಳಬೇಕು. ಯಾಕಂತ ಹೇಳಿದ್ರೆ ರಿತಿಕ್ಷನ್ದು ಮಾರ್ನಿಂಗ್ ಸ್ಕೂಲು 8 o'clockಗೆಲ್ಲ ವ್ಯಾನ್ ಬಂದುಬಿಡುತ್ತೆ. ಇನ್ನು ಅವಳನ್ನ ರೆಡಿ ಮಾಡಿ ಅವಳನ್ನ ಕಳಿಸ್ಬೇಕು ಅಂತಂದರೆ ಆಲ್ಮೋಸ್ಟ್ ನಾನು 5-5:30ಗೆ ಎದ್ದೇಳಬೇಕಾಗುತ್ತೆ. ಇದು ನನ್ನ ರೂಟೀನ್ಸು. ಮತ್ತು ಇನ್ನು ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಅಂಗಡಿಗೆ ಹೋಗಿ ಇನ್ನು ಅಂಗಡಿಲಿ ರಿತಿಕ್ಷಾ ಬರೋವರೆಗೂ ಆ್ಯಕ್ಚುಲಿ 5 to 5:30ವರೆಗೂ ಅಲ್ಲೇ ಇರ್ತೀನಿ. ಇದು ನಂದು ಡೈಲಿ ರೂಟೀನ್ಸ್ ಆಗಿಬಿಟ್ಟಿರುತ್ತೆ. ಇವಾಗ ನಾನು 10 ಡೇಸ್ ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿರೋಷ್ಟು ದಿನವೂ ತುಂಬ ಫನ್ನಾಗಿದ್ದೆ, ತುಂಬ ಎಂಜಾಯ್ ಮಾಡ್ಕೊಂಡಿದ್ದೆ, ತುಂಬ ಖುಷಿಯಲ್ಲಿದ್ದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಏನಪ್ಪ ಅಂತ ಹೇಳಿದ್ರೆ ನನ್ನ ರೂಟೀನ್ ಸ್ಟಾರ್ಟ್ ಆಗೋಲ್ಲ. ಅಂದರೆ ಏನು ನಮ್ಮ ಮನೆ ಅಂತ ಆ ಥರ ಅಂತೆಲ್ಲ ಏನಲ್ಲ. ಅಂದರೆ ಇಲ್ಲಿ ಬೇಗ ಎದ್ದೇಳಬೇಕು, ಅಲ್ಲಿ ಯಾಕೆ ಅಂತ ಹೇಳಿದ್ರೆ ರಿತಿಕ್ಷನ್ ಸ್ಕೂಲ್ ಇರುತ್ತೆ. ಹಾಗಾಗಿ ಇನ್ನು ಅಲ್ಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಅಮ್ಮ ಇರ್ತಾರೆ, ಅಕ್ಕ ಇರ್ತಾರೆ. ನಾವು ಸಾಮಾನ್ಯ ಬೆಂಗಳೂರಿಗೆ ಹೋದಾಗ ಎಲ್ಲರೂ ಒಂದೇ ಸಲ ಒಟ್ಟಿಗೆ ಬರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಈಗ ಎಲ್ಲರೂ ಯೂಶ್ವಲಾಗಿ ರಜಾ ಬಂದರೆ ಮಾತ್ರ ಅಮ್ಮನ ಮನೆಗೆ ಹೋಗೋಕ್ಕಾಗೋದು. ಅದರಲ್ಲೂ ನಾನು ದೂರ ಇರೋದ್ರಿಂದ ನಾನು ಯಾವಾಗಲೂ ಹೋಗೋಕ್ಕಾಗಲ್ಲ. ಇನ್ನು ಚಿಕ್ಕಕ್ಕ ಮತ್ತು ದೊಡ್ಡಕ್ಕ ಎಲ್ಲರೂ ಆವಾಗ ವೀಕ್ಲಿ ಒನ್ಸ್ ಆದರೂ ಹೋಗ್ತಾ ಇರ್ತಾರೆ. ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಹೋಗ್ತಾರೆ. ಇನ್ನು ನಾನು ಹೋಗಲ್ವಲ್ಲ, ಹಂಗಾಗಿ ಸ್ವಲ್ಪ ಎಲ್ಲರೂ ಚೆನ್ನಾಗಿ ಕೇರ್ ಮಾಡ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಲೇಝಿ ಅಕ್ಕ ಇಬ್ಬರು ಅಕ್ಕಂದಿರು ಅಲ್ಲೇ ಹತ್ರ ಇರೋದ್ರಿಂದ ಯಾರೋ ಒಬ್ಬರು ಏನೋ ತಂದು ಕೊಡ್ತಾರೆ. ಸುಮ್ಮನೆ ತಿನ್ನೋದು, ಮಲಗಿರೋದು, ಈ ಥರ ಫುಲ್ಲು ರೆಸ್ಟಲ್ಲಿ ಇದ್ಬಿಟ್ಟು ಬಂದಿದ್ದೀನಿ. ಈಗ ಕಂಟಿನ್ಯೂಸ್ ಆಗಿ ರೆಸ್ಟಲ್ಲಿದ್ದು ಮತ್ತೆ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಾರಿ ಗೈಸ್, ಆ್ಯಕ್ಚುಲಿ ಋತ್ವಿಕ್ ಎದ್ದ. ಅದಕ್ಕೆ ಅಲ್ಲಿ ಹೋಗಿದ್ದೆ. ಇನ್ನು ಅವ್ರನ್ನ ಮತ್ತೆ ಸಮಾಧಾನ ಮಾಡಿ ಬರೋಷ್ಟರಲ್ಲಿ ಎಷ್ಟೊತ್ತಾಯಿತು. ಮತ್ತು ವಿಡಿಯೋಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ ಒಂಥರ ಲೇಝಿ ನಾನಂತೂ. ದೂರದಿಂದ ಇರ್ತಾಳೆ ಅಂಥೇಳಿ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊತಾರೆ. ಅಲ್ಲಿ ನನ್ನ ಕೆಲಸ ಏನೂ ಇರಲ್ಲ. ಬರಬೇಕಾದ್ರೆ ಅಂತೂ ನೀವು ನೋಡ್ತಿರ್ಬೋದು ವೀಡಿಯೋಸಲ್ಲಿ. ಎಲ್ಲರೂ ಕಾರವರೆಗೂ ಬಂದು ನನ್ನ ಕಳಿಸ್ತಾ ಇರ್ತಾರೆ. ಮತ್ತು ರಿತ್ವಿಕ್ ಇದ್ದ ಅನಿಸುತ್ತೆ, ಇದ್ದಾನೆ, ಅವಾಗ ನೋಡ್ಕೊಂಬಂದು ಕಂಟಿನ್ಯೂ ಮಾಡ್ತೀನಿ ವೀಡಿಯೋ. ಎಸ್ ಗಾಯ್ಸ್, ಆ್ಯಕ್ಚುಲಿ ಮಗು ಇರೋರ ಮನೆಯಲ್ಲೆಲ್ಲ ಇದೆ ಕಾಮನ್ ಅಂತ ಅನಿಸುತ್ತೆ. ಯಾರಿಗಾದರೂ ಡಿಸ್ಟರ್ಬ್ ಆಗಿದ್ರೆ ಸಾರಿ. ನಾವೊಂದು ಏನೇ ಮಾಡಬೇಕು ಅಂತ ಹೇಳಿದ್ರೆ ಇನ್ ಟೈಮಿಗೆ ಮಾಡೋಕ್ಕಾಗಲ್ಲ. ಇನ್ ಟೈಮಿಗೆ ಏನು ಅದು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ಇವಾಗ ಸಣ್ಣ ಪಾಪು ಇರುತ್ತಲ್ವ, ನಾವು ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಎಲ್ಲ ಕರೆಕ್ಟಾಗಿ ಆಗಲ್ಲ. ವೀಡಿಯೋಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ,
ಮತ್ತು ನಾನು ಹೇಳ್ದಾಗೆ ಅಕ್ಕಂದಿರೆಲ್ಲ ನೋಡಿದ್ರಲ್ಲ ನೀವು ಎಲ್ಲಿವರೆಗೂ ಬಂದರು. ನಮ್ಮ ಭಾವ, ಅಕ್ಕನ ಮಕ್ಕಳು, ತಂಗಿ ಎಲ್ಲರೂ ಕೂಡ ಆ್ಯಕ್ಚುಲಿ ಬಂದು ಏನೋ ಒಂದು ಬಾಯ್ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ಅದು ನೋಡೋದಕ್ಕೆ ನನಗಂತೂ ತುಂಬ ಬೇಜಾರಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಇಲ್ಲಿಂದ ಹೋಗೋ ಖುಷಿ ಆ ಕಡೆಯಿಂದ ಬರಬೇಕಾದ್ರೆ ಖುಷಿ ಇರಲ್ಲ. ಒಂದೇನು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ನನ್ನ ಜೊತೆ ನಮ್ಮ ಅಮ್ಮ ಬಂದರು ಅಲ್ಲಿಂದ. ಹಾಗಾಗಿ ನಾನು ಸುಮ್ಮನೆ ಇದ್ದೆ. ಆಮೇಲೆ ಆಲ್ಮೋಸ್ಟ್ ನಾನು ಆ್ಯಕ್ಚುಲಿ ಏನು ಗೊತ್ತಾ, ಯಾವಾಗ್ಲೂ ನಾನು ಅಳೋದನ್ನ ತೋರ್ಸಕ್ಕೆ ಹೋಗಲ್ಲ, ಹೈಲೈಟ್ ಮಾಡ್ಕೊಳಲ್ಲ. ನನಗೇನಾದರೂ ಅಳು ಬಂತು ಅಂದರೆ, ಬೇಜಾರಾಯಿತು ಅಂದರೆ ಬರ್ತಾ ಕಾರಲ್ಲಿ ಹತ್ಕೊಂಬಂದ್ಬಿಡ್ತೀನಿ. ಯಾರ್ಯಾರು ಈ ಥರ ನಂತರ ಎಷ್ಟೇ ದಿನ ಹೋದ್ರೂ ತಾಯಿ ಮನೆಗೆ ಹೋದ್ಮೇಲೆ ಇನ್ನೂ ಹತ್ಕೊಂಡೇ ಬರ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಲೋಕಿ ಆಲ್ಮೋಸ್ಟ್ ಯಾವಾಗಲೂ ಹೇಳ್ತಾ ಇರ್ತಾನೆ, ನಿನ್ಗೆ ಎಷ್ಟೇ ದಿನ ಬಿಟ್ಟರು ನೀನು ಅಲ್ಲೇ ಜಾಸ್ತಿ ಅವ್ರಿಗೆ ಅಟ್ಯಾಚ್ ಆಗಿರ್ತೀಯ, ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಇಲ್ಲಿಗೆ ಅಟ್ಯಾಚ್ ಆಗಲ್ಲ ಅಂಥೇಳಿ. ಸೊ ಆ ಥರ ಅಂತಲ್ಲ, ಅದು ಏನಪ್ಪ ಅಂತ ಹೇಳಿದ್ರೆ ಆ ಥರ ಅಂತಲ್ಲ, ಏನಪ್ಪ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಇಲ್ಲಿಂದ ಅಲ್ಲಿಗೆ ಆ್ಯಕ್ಚುಲಿ ನಾವು ಹೋಗೋದೇ ವರ್ಷಕ್ಕೊಂದ್ಸಲಿ ಆಗಿರುತ್ತೆ. ಸೊ ಸೆಂಟ್ರಲ್ಲಿ ಯಾವುದೇ ಕಾರಣಕ್ಕೂ ಹೋಗೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಲೋಕಿನೂ ಅವ್ನಿಗೂ ಅಷ್ಟೇ ಎಲ್ಲ ಇಲ್ಲಿ ಬಿಟ್ಟು ಅಲ್ಲಿಗೆ ಬರೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ರೈತರು ಅಂದಮೇಲೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಆ ಟೈಮ್ಗೆ ಬೆಳೆ ಬೆಳೆದ್ರೆ ಹೊಲದಲ್ಲಿ ಇರಲೇಬೇಕಾಗುತ್ತೆ. ಅವ್ರಿಗೆ ಯಾವುದೇ ರೀತಿ ರಜೆ ಇರಲ್ಲ. ಸೊ ಇನ್ನು ನೀವು ಹೋಗ್ಬೋದಲ್ವ ಅಂತ ನನ್ನ ಅನ್ಕೋಬೋದು ನೀವು. ನಾನು ಹೋಗ್ಬೋದು ಗೈಸ್. ಆದರೆ ರಿತಿಕ್ಷನ್ಗೆ ದಸರಾ ಹಾಲಿಡೇಸು ಈ ಥರ ಎಲ್ಲ ಬಂದರೆ ಬರೀ ಒಂದು 10 ದಿನ ಅಷ್ಟೇ ಕೊಡ್ತಾರೆ. ನಾನು ಈ 10 ದಿನದಲ್ಲಿ ಅಂಗಡಿ ಕ್ಲೀನಿಂಗು ಅದು ಇದು ಈ ಥರ ಇಟ್ಕೊತೀನಿ. ಮತ್ತೆ ಅಲ್ಲಿಂದ ಬಂದು ಎಲ್ಲ ಮಾಡಿಕೊಂಡ್ರೆ ತೊಂದರೆ ಆಗುತ್ತೆ ಅಂಥೇಳಿ ನಾನು ಹೋಗಲ್ಲ. ಸ್ಕೂಲ್ ರಜಾ ಬಂದಾಗಲೇ ಆ್ಯಕ್ಚುಲಿ ಹೋಗೋದು. ಆವಾಗ್ಲೂ ಅಷ್ಟೇ ಫಸ್ಟು ರಿತಿಕ್ಷಾ ಹೋಗ್ತಾಳೆ. ಆಮೇಲೆ ಅವಳೊಂದು ಸ್ವಲ್ಪ ದಿನ ಇದ್ದಾದಮೇಲೆ ನಾನು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಈಗಂತೂ ಋತ್ವಿಕು ಆದಮೇಲೆ ಇಬ್ಬರು ಮಕ್ಕಳಾದಮೇಲೆ ಸೊ ಬೆಂಗಳೂರಿಗೆ ತುಂಬ ದೂರದ ಮಾತೇ ಆಗಿಬಿಟ್ಟಿದೆ. ಅವನಿಗೆ ಫೀಡಿಂಗ್ ಮಾಡಿಸ್ಬೇಕು. ಸಣ್ಣ ಮಗು ಆಗಿರೋದ್ರಿಂದ ಎಲ್ಲ ಟೈಮು ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂಥೇಳಿ ಕರ್ಕೊಂಡು ಹೋಗಲ್ಲ. ಇನ್ನು ರಿತಿಕ್ಷಾ ಅಂತೂ ಹೋಗ್ಬಿಡ್ತಾಳೆ. ಅವ್ರು ಯಾರಾದರೂ ಬಂದಿರ್ತಾರಲ್ಲ ರಜಾ ಸ್ಟಾರ್ಟ್ ಆದರೆ ಹೋಗ್ತಾಳೆ. ಅವಳಂತೂ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾಳೆ. ಅಭಿ, ತೇಜು, ಪೂರ್ವಿ, ನಿತಿನು ಈ ಥರ ಎಲ್ಲರ ಜೊತೆನೂ ಅಲ್ಲೇ ಪಾರ್ಕ್ ಇರೋದ್ರಿಂದ ಅದನ್ನೆಲ್ಲ ಅವಳಿಗೆ ಇಷ್ಟ ಆಗುತ್ತೆ. ಇಲ್ಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿ ಪಾರ್ಕ್ ಇಲ್ಲ. ಹಂಗಾಗಿ ಅವಳಿಗೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಇಲ್ಲೂ ಹಳ್ಳಿಲೂ ತುಂಬ ಇಂಪ್ರೂವ್ ಆಗಿಬಿಟ್ರೆ ಖುಷಿ ಆಗುತ್ತೆ. ಸೊ ಎಲ್ಲರನ್ನೂ ಬಿಟ್ಟು ಇರೋದು ತುಂಬ ಕಷ್ಟ ಆಗುತ್ತೆ. ಅಕ್ಕ ತಂಗಿದಿರು ಎಲ್ಲರೂ ಒಟ್ಟಿಗೆ ಇದ್ದರೆ ಚಂದ. ಬಟ್ ಏನು ಮಾಡೋದು, ವಿಧಿ ಏನು ಬರೆದಿರ್ತಾನೋ ಆ ಥರ ಇರಲೇಬೇಕಾಗುತ್ತೆ. ಸೊ ಹೆಣ್ಮಕ್ಳು ಅಂದಮೇಲೆ ಮದುವೆ ಆಗಿ ಬರಲೇಬೇಕಾಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.